ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ 2ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ 3ನೇ ತರಗತಿ ಗಣಿತದಲ್ಲಿ ದ್ವಿತೀಯ ರೂಪನಾತ್ಮಕ FA2 ಪರೀಕ್ಷೆ ಆಗಸ್ಟ್ 2026ಕ್ಕಾಗಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ LBA ಆಧಾರವಾಗಿಟ್ಟುಕೊಂಡು ಒಂದು 15 ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೋಡೋಣ. ಇದಕ್ಕಿಂತ ಮುಂಚೆ ನಾನು 3ನೇ ತರಗತಿಯಲ್ಲಿ ಕನ್ನಡ ಆಗಿರ್ಬೋದು, ಬೈಲ್ಯಾಂಗ್ವಲ್ ಇಂಗ್ಲೀಷ್ ಸಂತೂರ್ ಆಗಿರ್ಬೋದು, ಆಮೇಲೆ ಬೈಲ್ಯಾಂಗ್ವಲ್ EVS ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಅವುಗಳ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಯಾರಿಗೆಲ್ಲ 3, 4, 5ನೇ ತರಗತಿಯ ದ್ವಿಭಾಷಾ ಪ್ರಶ್ನೆ ಪತ್ರಿಕೆಗಳು FA2 ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಬೈಲಿಂಗ್ವಲ್ ವಿಡಿಯೋಗಳನ್ನು ಕೂಡ ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನೋಡೋಣ ಘಟಕವಾರು ಅಂಕ ಹಂಚಿಕೆ. ಒಟ್ಟು 15% ಸಿಲೆಬಸ್ ಆಗಸ್ಟ್ನಲ್ಲಿ ಮುಗಿಸ್ಬೇಕು. ಅದರ ಮೇಲೆ ಪರೀಕ್ಷೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು 2 ಪಾಠ. ವೆಕೇಷನ್ ವಿತ್ ಮೈ ನಾನಿಮಾ ಅಂತ ಇದೆ. ನನ್ನ ಅಜ್ಜಿಯೊಂದಿಗಿನ ರಜೆ 8 ಅಂಕ 5 ಪ್ರಶ್ನೆ. ಫನ್ ವಿತ್ ಸೇಬ್ಸ್ ಆಕೃತಿಗಳೊಂದಿಗೆ ವಿನೋದ 7 ಅಂಕ 5 ಪ್ರಶ್ನೆ. ಒಟ್ಟು 15 ಅಂಕಗಳು. 10 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ, ಬಳಕೆಯನ್ನು ಮಾಡಿದ್ದೀವಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೆಕ್ಸ್ಟ್ ಒನ್, ಉದ್ದಿಷ್ಟವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ, ಸೊ ನಾಲೆಜ್ಗೆ 40% 6 ಅಂಕ ಇದೆ, ತಿಳುವಳಿಕೆಗೆ 47% 7 ಅಂಕ ಇದೆ, ಅನ್ವಯಕ್ಕೆ 13% 2 ಅಂಕ. ಸೊ ಟೋಟಲಿ 100% 15 ಮಾರ್ಕ್ ಇರ್ತಕ್ಕಂಥದ್ದು. ಇನ್ನು ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ, ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ, ಇಟ್ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ 40% 6 ಮಾರ್ಕ್. ಕಿರು ಉತ್ತರ ಶಾರ್ಟ್ ಆನ್ಸರ್ 40% 6 ಮಾರ್ಕ್. ದೀರ್ಘ ಉತ್ತರ ಲಾಂಗ್ ಆನ್ಸರ್ 20% 3 ಮಾರ್ಕ್ಸ್. ಸೊ ಟೋಟಲಿ 100% 15 ಮಾರ್ಕ್ ಏನು ಮಾಡಿದ್ದೀವಿ ಅಂತಂದರೆ ಯೂಸ್ ಮಾಡಿದ್ದೀವಿ. ಕ್ಲಿಷ್ಟತೆ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ, ಈಜಿ ಸರಳ 40 ಮಾರ್ಕ್ಸ್ ಪರ್ಸೆಂಟೇಜು 6 ಮಾರ್ಕ್ ಇದೆ. ಎವರೇಜ್ 40% 6 ಮಾರ್ಕು. ಕಠಿಣ 20% 3 ಮಾರ್ಕ್. ಓವರಾಲ್ 15 ಮಾರ್ಕ್ ಇರ್ತಕ್ಕಂಥದ್ದು. ಇದು ಇದೆ ಪಾಠವಾರು ಸಂಕ್ಷಿಪ್ತ ಅಂಕ ಹಂಚಿಕೆ, ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್. ವೆಕೇಷನ್ ವಿತ್ ಮೈ ನಾನಿಮಾ, ನನ್ನ ಅಜ್ಜಿಯೊಂದಿಗಿನ ರಜೆ 1 ಅಂಕದ 3, 2 ಅಂಕದ 1, 3 ಅಂಕದ 1, 5 ಪ್ರಶ್ನೆ 8 ಅಂಕ. ಫನ್ ವಿತ್ ಸೇಬ್ಸ್ 1 ಅಂಕದ 3, 2 ಅಂಕದ 2, 5 ಪ್ರಶ್ನೆ 7 ಅಂಕ. ಒಟ್ಟು ಕ್ವಶನ್ ಪೇಪರಲ್ಲಿರೋದು 1 ಮಾರ್ಕರ್ 6, 2 ಮಾರ್ಕರ್ 3, 3 ಮಾರ್ಕರ್ 1, 10 ಕ್ವಶನ್ 15 ಮಾರ್ಕ್ ಇರೋದು. ಇದು ಪ್ರಶ್ನೋತ್ತರ ಪತ್ರಿಕೆಯಲ್ಲಿ ಸಿಗ್ತದೆ. ಪ್ರಶ್ನೆ ಪತ್ರಿಕೆಯಲ್ಲಿನೇ ಉತ್ತರಗಳನ್ನು ಬರಲಿಕ್ಕೆ ಜಾಗವನ್ನು ಕೊಟ್ಟಿದ್ದೀವಿ. ಆ ಥರನಾಗೆ ನಿಮಗೆ PDFಸ್ಗಳನ್ನು ಕೊಡ್ತಾರೆ. ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026. ಸೆಕೆಂಡ್ ಸೆಮೆಟಿವ್ FA2 ಅಸೆಸ್ಮೆಂಟ್ ಆಗಸ್ಟ್ 2026. ಮಾಡೆಲ್ ಆನ್ಸರ್ಸ್ ಮಾದರಿ ಉತ್ತರಗಳು. ತರಗತಿ 3, ವಿಷಯ ಗಣಿತ ದ್ವಿಭಾಷೆ. ಅಂಕ 15, ಸಮಯ 40 ನಿಮಿಷ. ಫಸ್ಟ್ ಒನ್, ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕೇಳಿದರೆ ಹೊಂದಿಸಿ ಬರೆಯಿರಿ. 3 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. A, B ಇದೆ, ಆನ್ಸರ್ ಕೊಟ್ಟಿದ್ದೀನಿ. 14 + 17 = 31, ಸೊ ಆನ್ಸರ್ ಇಸ್ 31. 33 addition 25 = 60, so the answer is 60. 15 - 5, so the answer is 10. ಸೊ ಅದನ್ನು ಕೂಡ ನಾನು ಇಲ್ಲಿ ಏನು ಮಾಡಿರೋದು ಕೊಟ್ಟಿರೋದು. ಇನ್ನು 2 ಕ್ವಶನ್ಸ್ ಏನು ಮಾಡಿದಾವಪ್ಪ ಅಂತಂದರೆ, 3 ಕ್ವಶನ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ದೀವಿ. ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಸೊ 3 ಕ್ವಶನ್ಸು, ಈಚ ಕ್ವಶನ್ನ ಕ್ಯಾರಿ 1 ಮಾರ್ಕ್. 3 ಕ್ವಶನ್ 3 ಮಾರ್ಕ್. ಸ್ಕ್ವೇರ್ ಹ್ಯಾಸ್ ಡ್ಯಾಶ್ ಸೈಡ್ಸ್ ಅಂತ ಹೇಳಿದ್ದಾರೆ. ಚೌಕದಲ್ಲಿ ಡ್ಯಾಶ್ ಬಾಹುಗಳಿದ್ದಾವೆ ಅಂತ ಕೇಳಿದರೆ 4. ಅದನ್ನು ನಂಬರಲ್ಲಾದರೂ ಬರಿಬೋದು, ಡಿಜಿಟಲ್ ಆದರೂ ಬರಿಬೋದು. ಸೆಕೆಂಡ್, ರೆಕ್ಟಾಂಗಲ್ ಹ್ಯಾಸ್ ಡ್ಯಾಶ್ ಕಾರ್ನರ್ಸ್. ಆಯತದಲ್ಲಿ ಡ್ಯಾಶ್ ಮೂಲೆಗಳಿವೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ 0 ಅಥವಾ ನನ್ ಅಂತಲೂ ಕೂಡ ಬರಿಬೋದು. ಸರ್ಕಲ್ ಹ್ಯಾಸ್ ಡ್ಯಾಶ್ ಸೈಡ್ಸ್ ಅಂತ ಕೇಳಿದ್ದಾರೆ. ವೃತ್ತದಲ್ಲಿ ಡ್ಯಾಶ್ ಬಾಹುಗಳಿವೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ 1 ಅಂತಕ್ಕದ್ದನ್ನು ಇತ್ತು. ಇನ್ನು 2 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 3 ಪ್ರಶ್ನೆ 6 ಅಂಕ. ಓಕೆ, ಪ್ರಶ್ನೆ ನೋಡ್ಕೊಂಡು ಬರೋಣ. 7. In a cricket match at Rosary School, Team Red made 56 runs before lunch, 65 runs after lunch. How many runs totally they scored ಅಂತ ಕೇಳಿದ್ದಾರೆ. ಅಂದರೆ ರೋಸರಿ ಶಾಲೆಯಲ್ಲಿ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ರೆಡ್ ತಂಡ ಊಟದ ಮೊದಲು 56 ರನ್, ಊಟದ ನಂತರ 65 ರನ್ ಗಳಿಸಿತು. ಒಟ್ಟು ಎಷ್ಟು ರನ್ ಗಳಿಸಿತು ಇಲ್ಲಿ ನೀವು ಬರಿಬೇಕು. ಏನು ಬರಿಬೇಕಪ್ಪ ಅಂತಂದ್ರೆ, ಬಿಫೋರ್ ಲಂಚ್ ರನ್ಸ್. ಇಲ್ಲಿ ಬಿಫೋರ್ ಲಂಚ್ ಎಷ್ಟಿದೆ, 56 ಇದೆ. ಆಫ್ಟರ್ ಲಂಚ್ ಎಷ್ಟಿದೆ, 65 ಇದೆ. 2 ಎಡಿಷನ್ ಮಾಡಿದಾಗ ಎಷ್ಟಾಗ್ತದಪ್ಪ ಅಂದರೆ 130. ಸೊ ಟೋಟಲ್ ರನ್ಸ್, ಟೋಟಲ್ ದೇ ಸ್ಕೋರ್ಡ್ ಅಂತ 130 ಅಂತ ಬರೆದ್ರೆ ಅಂಕ ಕೊಡ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೇಕ್ ದ ಸ್ಕ್ವೇರ್ ಕಾರ್ನರ್ಸ್ ಇನ್ ದೀಸ್ ಶೇಪ್ಸ್.
ಈ ಆಕೃತಿಗಳಲ್ಲಿ ಚೌಕ ಮೂಲೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಸಿ ಆಗಿರ್ತಕ್ಕಂಥ ಕ್ವಶನ್. ಇಲ್ಲಿ ಎಷ್ಟು ಮೂಲೆಗಳಿದ್ದಾವೆ? 4 ಇದ್ದಾವೆ. ಇದರಲ್ಲಿನೂ ಕೂಡ ಸೇಮ್ ಇದೆ. ಎಷ್ಟಪ್ಪ ಅಂತಂದರೆ 4 ಇದೆ. ಸೊ 4 4 ಅಂತ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಲುಕ್ ಎಟ್ ದ ರೆಕ್ಟ್ಯಾಂಗಲ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದಿ ಫಾಲೋವಿಂಗ್. ಕೆಳಗಿನ ಆಯತವನ್ನು ಗಮನಿಸಬೇಕು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಹೌ ಮೆನಿ ಸೈಡ್ಸ್ ಆರ್ ದೇರ್ ಇನ್ ಅ ರೆಕ್ಟ್ಯಾಂಗಲ್. ಆಯತದಲ್ಲಿ ಎಷ್ಟು ಬಾಹುಗಳಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಎಷ್ಟಾಯಿತು? ಟೋಟಲಿ 4 ಬಾಹುಗಳಿದ್ದಾವೆ. 4 ಸೈಡ್ಸ್ ಅಂತ ಬರೀಬೇಕು. ಸೆಕೆಂಡ್ ಒನ್, ಆಯತದಲ್ಲಿ ಎಷ್ಟು ಮೂಲೆಗಳಿವೆ ಅಂತ ಕೇಳಿದ್ದಾರೆ. ಸೊ ಮೂಲೆಗಳು 1 2 3 4. ಸೊ ಇದು ಕೂಡ ಎಷ್ಟಾಗ್ತದಪ್ಪ ಅಂದರೆ 4 ಅಂತ ಆಗ್ತದೆ. ಸೊ 4 ಇಸ್ ದ ರೈಟ್ ಆನ್ಸರ್. ಇನ್ನು ಲಾಸ್ಟ್ 3 ಅಂಕದ ಒಂದು ಪ್ರಶ್ನೆ ಇತ್ತು. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್, ಕಂಪ್ಲೀಟ್ ದ ಮ್ಯಾಜಿಕ್ ಸ್ಕ್ವೇರ್ ಅಂತ ಇದೆ. ಮಾಯಾ ಚೌಕವನ್ನು ಪೂರ್ಣಗೊಳಿಸಬೇಕು. ಓಕೆ, ಸೊ ಇದರಲ್ಲಿ ಕೇವಲ ಅವರು 3 ಒಂದು ಕೊಟ್ಟಿದ್ರು, 9 ಒಂದು ಕೊಟ್ಟಿದ್ರು, 6 ಕೊಟ್ಟಿದ್ರು. ಬಟ್ ಇಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕರೆಕ್ಟಾಗಿರ್ತಕ್ಕದ್ದನ್ನು ತುಂಬಬೇಕು. ಸೊ ನೋಡಿ, ಒಂದು ಇಕ್ವೇಷನ್ಸ್ಗಳನ್ನು ಇದರಲ್ಲಿ ನೀವು ಏನು ಮಾಡಬೇಕಂತಂದರೆ ಯೂಸ್ ಮಾಡಬೇಕು. 8 3 11 11 4 15 ಆಗ್ತದೆ. ಹೌದಾ? 1 5 6 6 9 ಇದು ಕೂಡ 15 ಆಗುತ್ತೆ. 6 7 13 13 2 ಇದು ಎಷ್ಟಾಗುತ್ತೆ ಅಪ್ಪ ಅಂದರೆ 15 ಆಗುತ್ತೆ. ಓಕೆನಾ? ಇದೆಷ್ಟಾಯಿತು? 15. ಇದು ಕೂಡ ಎಷ್ಟಾಯಿತು? 15. ಇದು ಎಷ್ಟಾಯಿತು? 15. ಇದು ಎಷ್ಟಾಯಿತು? 15. ಓಕೆ, ಈ ತರನಾಗಿ ಮಾಯಾ ಚೌಕವನ್ನು ನೀವು ಏನು ಮಾಡಬೇಕಾಗಿತ್ತು? ಕಂಪ್ಲೀಷನನ್ನು ಮಾಡಿದರೆ ನಿಮಗೆ 3 ಮಾರ್ಕನ್ನು ಕೊಡ್ತಿದ್ರು. ಇಷ್ಟಿತ್ತು ಈ ಬೈಲ್ಯಾಂಗ್ವಲ್ ಕ್ವಶನ್ ಪೇಪರ್. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ.